ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸಂಬಂಧಿಕರ ಆಸ್ತಿ ಕಲಹದ ವಿಚಾರದಲ್ಲಿ ಅನೈತಿಕ ಸಂಬಂಧದ ಕತೆ ಕಟ್ಟಿ ಸ್ವಾಮೀಜಿಗೆ ಗೋಸ ನೀಡಿದ ಸಂಬಂಧಿಕರು. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿಯ ವೆಂಕಟೇಶ್ ತಾತ ಸ್ವಾಮೀಜಿಯವರಿಗೆ ಸಂಬಂಧಿಸಿದ ವಿಚಾರವಾಗಿ ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ನಡೆದಿರುವ ಗಲಾಟೆ ಎನ್ನುತ್ತಾ ಇರುವ ವಿಚಾರವು ಭಾರಿ ಸುದ್ದಿ ಆಗಿದೆ. ಈ ಕುರಿತು ಮಠದ ಸ್ವಾಮೀಜಿಗಳು ಹಾಗೂ ಅವರ ಭಕ್ತಾದಿಗಳು ಸೇರಿ ಪತ್ರಿಕಾಗೋಷ್ಠಿ ನಡೆಸಿದ್ದು, ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಾತನಾಡಿದರು. ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇತರೆ ಸುದ್ದಿ ಮಾಧ್ಯಮಗಳಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಅಪವಾದ ಹೊರಿಸಿ ಹರಿಬಿಟ್ಟಿರುವ ವಿಡಿಯೋ ತುಣುಕುಗಳು ಸತ್ಯಕ್ಕೆ ದೂರವಾದ ಸುದ್ದಿಯಾಗಿವೆ. ನಮ್ಮ ಸಂಬಂಧಿಕರು ನಮ್ಮ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಗಲಾಟೆಯಾಗಿದ್ದು, ಅದನ್ನು ಉದ್ದೇಶಪೂರ್ವಕವಾಗಿ ಅನೈತಿಕ ಸಂಬಂಧ ಅಂತ ಗಲಾಟೆ ಅಂತ ತಿರುಚಲಾಗಿದೆ. ನಾನು ಈ ಮಠದ ಅಧಿಕಾರ ವಹಿಸಿದ ದಿನದಿಂದಲೂ ಇಲ್ಲಿಯ ತನಕ ಸಾವಿರಾರು ನನ್ನ ಸಹೋದರರಿಗೆ ಉಡಿಹಕ್ಕಿ, ಬಾಗಿನ ಹಾಗೂ ಇತರೆ ಹಲವಾರು ಮುತ್ತೈದೆ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ನೂರಾರು ವಿದ್ಯಾರ್ಥಿಗಳಿಗೆ ಪೆನ್ ಪುಸ್ತಕ ವಿತರಿಸಿದ್ದೇನೆ. ನೂರಾರು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದೇನೆ. ಶ್ರೀಮಠಕ್ಕೆ ಬರುವ ಪ್ರತಿ ಭಕ್ತಾದಿಗಳು ನನ್ನ ಸಹೋದರಿಯರು, ನನ್ನ ಮಕ್ಕಳು ಅಂತ ಭಾವಿಸಿದ್ದೇನೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದಿದ್ದೇನೆ. ನನ್ನ ಏಳಿಗೆಯನ್ನು ಸಹಿಸದ ಕೆಲ ನನ್ನ ವಿರೋಧಿಗಳು ನನ್ನ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನು ಸೃಷ್ಟಿ ಮಾಡಿ ನನ್ನ ಮೇಲೆ ಹಲ್ಲೆ ನಡೆಸಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಇದನ್ನು ನಾನು ಹಾಗೂ ಶ್ರೀಮಠದ ಭಕ್ತಾದಿಗಳು ಎಂದೂ ಸಹಿಸೋದಿಲ್ಲ. ನನ್ನ ಭಕ್ತಾದಿಗಳ ಸಮ್ಮುಖದಲ್ಲೇ ಸದ್ಯದಲ್ಲಿ ಒಂದು ಸಭೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡಿರುವವರ ಬಗ್ಗೆ ಕಾನೂನಾತ್ಮಕ ಮಾನನಷ್ಟ ಮೊಕದ್ದಮೆ ಹೂಡಬೇಕು ಅಂತ ಯೋಚಿಸಿದ್ದೇನೆ. ಮುಂದಿನ ನನ್ನ ನಡೆಯನ್ನು ಆದಷ್ಟು ಶೀಘ್ರದಲ್ಲೇ ಮಾಧ್ಯಮ ಗೋಷ್ಠಿಯ ಮೂಲಕ ಪ್ರಕಟಿಸುತ್ತೇನೆ ಅಂತ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ಶ್ರೀಮಠದ ಭಕ್ತಾದಿಗಳು, ಸಾರ್ವಜನಿಕರು ಹಾಗೂ ವೆಂಕಟೇಶ್ ತಾತನವರ ಅಭಿಮಾನಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಆಗ್ತಿದೆ ಟಿವಿಯಲ್ಲೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ, ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಏನಿಲ್ಲ, ನಮ್ಮ ಅಣ್ಣ ತಮ್ಮಂದಿರದು ಆಸ್ತಿ ವ್ಯವಹಾರ ಇತ್ತು. ಓಕೆ, ಅವು ಆಸ್ತಿ ವ್ಯವಹಾರ ಇರೋದ್ರಿಂದ ನಾವು ಆಸ್ತಿ ಮಾಡಿಸ್ಕೊಟ್ಟಿಲ್ಲ. ಮಾಡಿಸ್ಕೊಡ್ತಿದ್ಕ ಅವರು ನಮ್ಮ ಫ್ಯಾಮಿಲಿ ಅವರು ಬಂದು ನನ್ನ ಎತ್ತಕೊಂಡು ಹೋಗಿ ಟೋಲ್ ಗೇಟ್ ಹತ್ರ ಎತ್ತಕೊಂಡು ಹೋಗಿ ನನ್ನ ಸೈನ್ ಮಾಡಂತ ಬಲವಂತ ಮಾಡಿದೆ. ಬಲವಂತ ಮಾಡಿ ನನ್ನ 1 ತಾಸು 2 ತಾಸು ಕಾರ್ನಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಬಿಟ್ಬಿಟ್ಟು. ಏನು ಈಗ ಸೊಮ್ಮೆ ಈಗ ಬೇರೆ ಚಾನಲ್ಗಳೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಚಾನಲ್ನಲ್ಲಿ ಸುದ್ದಿ ಬರ್ತಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಯಾರ ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ, ಯಾರು ಅಕ್ರಮ ಸಂಬಂಧ ಅಂತ ಹೇಳ್ತಿದಾರಲ್ಲ ಅವ್ರನ್ನ ಪ್ರೂಫ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ. ಎಲ್ಲಿಂದ ನಿಮ್ಮನ್ನು ಎತ್ತಕೊಂಡು ಹೋಗಿದ್ದು ಸ್ವಾಮಿ? ಸರ್, ಇಲ್ಲಿ ಸೋಮಕೇರಿ ಅಂತ ಗ್ರಾಮ ಇದೆ. ಸೋಮಕೇರಿದಲ್ಲಿ ಆಮೇಲೆ ಸ್ವಾಮಿ ಮಠ ಕಟ್ಟಿದ್ದೀನಿ. ಸಾಯಂಕಾಲ 6:40 ಟೈಮು. 6:40 ಟೈಮ್ದಲ್ಲಿ ಫಸ್ಟಿಗೆ 2 ಬಂದರು, ಆಮೇಲೆ 10 ಜನ ಬಂದರು. 10 ಜನ ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಯಾರು? ನಿಮ್ಮ ಸಂಬಂಧಿಕರ ಅಥವಾ ಹೊರಗಿನವರ? ಸಂಬಂಧಿಕರೇ ಬಂದು ನನ್ನ ಎತ್ತಕೊಂಡು ಹೋದರು. ಹೊಡೆಯೋದು ಕೂಡ ಹೊಡೆದ್ರು. ಅದರ ದೊಡ್ಡವರು ಹೊಡಿಲಿ ಬಿಡು ಅಂತ ನಾನು ಹೊಡಿಸ್ಕೊಂಡೆ. ಹೊಡಿಸ್ಕೊಂಡು ನಿನ್ನ ಎತ್ತಕೊಂಡು ಹೋಗ್ತೀವಿ ಅಂತಂದು ಎತ್ತಕೊಂಡು ಹೋಗಿ ನಿಮ್ಮನ್ನು ಹೆಂಗನ್ನ ಮಾಡಿ ಬಲವಂತವಾಗಿ ಸೈನ್ ಮಾಡಿಸ್ಬೇಕಂತಂದು ಪ್ರಯತ್ನ ಮಾಡಿದರು. ಆದರೆ ನಾನು ಸೈನ್ ಮಾಡಲಿಲ್ಲ. ಆಮೇಲೆ ಅವ್ರಿಗೆ ದುಡ್ಡು ಪ್ರೆಷರ್ ಇದೆ. ಅವರು ಆಸ್ತಿ ಮಾರ್ಬೇಕಂತ ಅವರು ಇದ್ದಾರೆ. ಆದ್ರೆ ನಮ್ಮದು ಆಸ್ತಿ ಎಲ್ಲ ಒಂದೇ ಸರಿ ಆಗಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಈ ಮನೆ ಮಾಡಿಕೊಡ್ಬೇಕು, ಮನೆ ಮಾಡಿಕೊಟ್ರೆ ನಾನು ಹೊಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ತೋಟ ಒಂದು 3 ಎಕರೆ ಒಂದು ತೋಟ ಇದೆ, ಅದು ನಮ್ಮ ಅಮ್ಮನ ಹೆಸರಲ್ಲಿದೆ. ಅದು ಬಿಡು ಎಲ್ಲ ಒಂದೇ ಸರಿ ಆಗಿಬಿಡಲಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಈ ವಿಚಾರನ ಕಿಡಿಗೇಡಿಗಳು 1ಕ್ಕೆ 10 ಜೋಡಿಸಿ, ಇದು 1ನೇ ತಾರೀಕು ಜರುಗಿರೋ ವಿಚಾರ. ಇದು 1ನೇ ತಾರೀಕು ಜರುಗಿರೋ ವಿಚಾರ. ಆಗಸ್ಟ್ 15 ಆದ್ರೂ ನಾವು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಕೊಂಡಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಫ್ಯಾಮಿಲಿ ಇದೆಲ್ಲ ಫ್ಯಾಮಿಲಿ. ಈಗ ಅವರು ನಾಳೆ ಅವರು ದೊಡ್ಡವರಿದ್ರೆ ನಮಗೇನು ಸುಮ್ತೇನು ಏನು ಕಡಿಮೆ ಆಗಲ್ಲ. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಕ್ರಮ ಸಂಬಂಧ, ಆ ಸಂಬಂಧ, ಈ ಸಂಬಂಧ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಪ್ರೂವ್ ಮಾಡಿದರೆ ನಾವು ಅದಕ್ಕೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ.
ಅಣ್ಣ ಈಗ ಸ್ವಾಮಿಗಳದ್ದು ಈಗ ಜಮ್ಮಣ್ಣ ತಾತ ಸ್ವಾಮಿಗಳದ್ದು ಈಗ ಒಂದು ಚಾನಲಲ್ಲಿ ಈಗ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಸುದ್ದಿ ಆಗಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಹೌದು ಸರ್, ನಾವು ಆ ನ್ಯೂಸ್ ನೋಡಿ ನಮಗೆ ತುಂಬ ನೋವಾಯಿತು. ಯಾಕಂತಂದರೆ ಅವರ ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗಿರೋದಂತೂ ನಿಜ. ಅವರ ನಿಜ ಏನಂತಂತಂದರೆ ಅವರ ಫ್ಯಾಮಿಲಿ ಒಂದು ವಿಷಯದಲ್ಲಿ ಆ ಒಂದು ರಕ್ತ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರದ್ದು ಜಗಳ ಆಗಿರೋದಂತೂ ನಿಜ. ಆ ಒಂದು ಜಗಳನ ಬೇರೆ ಒಂದು ರೀತಿಯಲ್ಲಿ ತಗೊಂಡೋಗಿ ಅವರು ಯಾವುದೇ ಒಂದು ಬೇರೆ ಒಂದು ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅಂತಂತೇಳಿ ಆ ಒಂದು ವಿಚಾರಗಳನ್ನು ಅವ್ರು ಇಟ್ಕೊಂಡು ಮಾಡಿದಾರಲ್ಲ, ಇದು ತುಂಬ ಅಕ್ಷಮ ಅಪರಾಧ. ಯಾಕಂತಂದರೆ ಅವರು ಆ ಥರ ವ್ಯಕ್ತಿಗಳೇ ಅಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರತಿ 27 ವರ್ಷದಿಂದ ಅವರು ಶ್ರೀ ಜಮ್ಮಣ್ಣ ತಾತ ರಥೋತ್ಸವವನ್ನು ಇಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಮಹಿಳೆಯರಿಗೆ ಅವರಿಗೆ ಉಡಿ ತುಂಬುವುದರ ಮೂಲಕ ಅವರಿಗೆ ಸೀರೆ ಕುಬ್ಸ ಅವರಿಗೆ ಉಡಕ್ಕೆ ಹಾಕೋದ್ರ ಪ್ರತಿ ವರ್ಷ 1000 ಮಹಿಳೆಯರಿಗೆ ಅವರು ಉಡಕ್ಕೆ ಹಾಕಿದ್ರ ಮೂಲಕ ಅವರು ಉಡಿ ತುಂಬುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅವರು ಅನೈತಿಕ ಸಂಬಂಧ ಅಂತೇಳಿ ಏನು ನ್ಯೂಸ್ ಏನಿದೆಲ್ಲ ಆ ಒಂದು ನ್ಯೂಸ್ನಲ್ಲಿ ಏನಿದೆಲ್ಲ ಅದು ತುಂಬ ಆ ನ್ಯೂಸ್ ದೂರ ಅಂತೇಳಿ ನಾವು ಹೇಳ್ಬೇಕು. ಯಾಕಂತಂದರೆ ಅವರು ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡುವಂಥ ವಿಷಯದಲ್ಲಿ ಮಹಿಳೆಯರಿಗೆ ಅವರು ಆ ಥರ ಒಂದು ಕೆಟ್ಟು ಮನೋಭಾವ ಅವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಿಶೇಷವಾದ ಮಾತು. ಮತ್ತು ಇನ್ನೊಂದರೆ ಅವರಿಗೆ ಜಾತಿ ಧರ್ಮ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ವಿಷಯದಲ್ಲಿ ಇಡೀ ರಾತ್ರಿ ಹೊತ್ತು ಯಾರ್ಯಾರು ಬಂದು ಸ್ವಾಮಿ ಈ ಥರ ನಮಗೆ ಕಷ್ಟ ಇದೆ ಸುಖ ಇದೆ ಅಂತೇಳಿ ಕಷ್ಟ ಇದೆ ಅಂತ ಸಂಬಂಧದಲ್ಲಿ ಅವರು ಒಂದು ಕೈಲಾದಷ್ಟು ಸಹಾಯವನ್ನು ನೀಡಿ ಅವರ ಒಂದು ಕಷ್ಟವನ್ನು ನಿವಾರಿಸುವಂಥ ಕೆಲಸ ಅವರು ಸ್ವಾಮೀಜಿ ಅವರು ಇದುವರೆಗೆ ಮಾಡ್ಕೊಂತಾನೆ ಬಂದಿದ್ದಾರೆ. ಆ ಒಂದು ವಿಷಯ ಈ ಎಲ್ಲ ಒಂದು ಸಮಾಜಮುಖ ಕಾರ್ಯಗಳಲ್ಲಿ ನಾವು ಸಾಕಷ್ಟು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದಾಗ ಅವರ ಒಂದು ಕೈಲಾದಷ್ಟು ಸಹಾಯವನ್ನು ನೀಡಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವಗಳವರು ಶ್ರೀ ಜಮ್ಮಣ್ಣ ತಾತ ಸ್ವಾಮಿ ಅವರು. ಈ ಒಂದು ವಿಷಯದಲ್ಲಿ ಅವರು ಸಹಿಸಲಾರದೆ, ಅವರ ಒಂದು ಏಳಿಗೆ ಸಹಿಸಲಾರದೆ, ಅವರೊಂದು ಸಮಾಜಮುಖಿಯನ್ನು ಸಹಿಸಲಾರದೆ ಅವರ ಒಂದು ಅಡ್ಡದಾರಿಯಲ್ಲಿ ಹಿಡಿಬೇಕು, ಅವರು ಹೆಂಗನ್ನ ಮಾಡಿ ಅವ್ರನ್ನ ತೇಜೋವಧೆ ಮಾಡ್ಬೇಕಂತಂತೇಳಿ ಅವ್ರಿಗೆ ಒಂದು ಹೆಸರಿಗೆ ಕೆಟ್ಟ ಕೆಲಸ ಮಾಡ್ಬೇಕಂತಂತೇಳಿ ಈ ಒಂದು ಇದಕ್ಕೆ ಅವರು ಒಂದು 3ನೇ ವ್ಯಕ್ತಿಗಳು ಮಾಡಿದಂಥ ಒಂದು ಸುದ್ದಿಯನ್ನು ಇದನ್ನು ನಾವು ಕೆಟ್ಟು ಸುಳ್ಳು ಅಂತೇಳಿ ನಾವು ಈ ಗ್ರಾಮಸ್ಥರಿಂದ ನಾನು ಹೇಳ್ತಾ ಇದ್ದೀನಿ. ಅಣ್ಣ ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತೇಳಿ ತಮಿಳು ಗ್ರಾಮಸ್ಥರು. ಅಣ್ಣ ಇಲ್ಲಿ ಮೊನ್ನೆ ಸ್ವಾಮಿಗಳು ಜಮ್ಮಣ್ಣ ತಾತ ಸ್ವಾಮಿಗಳದ್ದು ಒಂದು ವಿಡಿಯೋ ಆಗಿದೆ, ಇದರದ್ದು ನೀವು ವಿಡಿಯೋ ನೋಡಿದ್ದೀರಾ? ಹಾಂ, ನೋಡಿದ್ವಿ ಸರ್. ಮತ್ತು ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಇದ್ರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನು ಅಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನದಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನುಗಳು ಸಹಿತ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರೆ. ಗುರುವಾರ ಭಾನುವಾರ ಆತನ ಸೇವೆ ಮಾಡ್ತಾಯಿದ್ದಾರೆ ಅವರು. ತಾತ ಸಮಾಜ ಸೇವೆ ಮಾಡಿ ನೋಡಿ ಸಹಿಸ್ಕಲಾರ್ದ ಇಂಥವೆಲ್ಲ ಕೆಲವು ಜನ ಹುಟ್ಟಿಸಿದ್ದಾರೆ. ಮತ್ತು ಇದು ರಾಜ್ಯ ಕುತಂತ್ರ ಸಹಿತ ಹುಟ್ಟಿಸಿರ್ಬೋದು. ಆ ತಾತ ಬಗ್ಗೆ ಅಂಥದ್ದು ಏನಿಲ್ಲ. ದಾನ ಧರ್ಮ ಜಗ್ಗಿ ಮಾಡ್ತಾರೆ. ಎಲ್ಲ ಮೆದುಗಳಿಗೆ ಹೋಗ್ತಾರೆ. ಮೆದುವಿಗೆ ಹೋದಾಗ ಮತ್ತೆ ಸುಮ್ಮನೆ ಬರೋದಿಲ್ಲ, ದಾನ ಇಡೀ ಬರೋದು. ಯಾರನ್ನ ಸಾವು ಸಂಸ್ಕಾರಕ್ಕೂ ಹೋಗ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಯಾರನ್ನ ನಾಮಕರಣಕ್ಕೆ ಹೋಗ್ತಾರೆ, ಎಲ್ಲ ಫಂಕ್ಷನ್ಗೂ, ಅಂಬೇಡ್ಕರ್ ಜಯಂತಿಗೆ, ವಾಲ್ಮೀಕಿ ಜಯಂತಿಗೆ, ಇಂಥದ್ದು ಎಲ್ಲ ದಾನ ಧರ್ಮ ಮಾಡ್ತಾರೆ. ತಾತನರ ಬಗ್ಗೆ ಏನೇನೇನು ಅಪಪ್ರಸಂಗ ಏನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂಬ ಭಾವನೆ ಇಲ್ಲ ಸರ್. ಶಿವರಾತ್ರಿ ಜಾಗರಣೆ ದಿನ 1000 ಜನಕ್ಕೆ ಒಡೆಯಕ್ಕೆ ಹಾಕ್ತಾರೆ. 1000 ಜನಕ್ಕೆ ಹೊಸ ಬಟ್ಟೆ ಸೀರೆಗಳು ತರ್ತಾರೆ. ಒಡೆಯಕ್ಕೆ ಹಾಕಿ ಅಕ್ಕ ತಂಗವ್ರು ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಮಾಡಿ ಕಳಿಸ್ತಾರೆ. ಮತ್ತು ಅವ್ರ ಮೆದುವುಗಳಿಗಾಗಲಿ ಎಲ್ಲ ಫಂಕ್ಷನ್ಗಳಾಗಲಿ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ ಎಲ್ಲ ಸಾವು ಸಂಸ್ಕಾರಕ್ಕೆ ಎಲ್ಲರಿಗೂ ಹೋಗಿ ದಾನ ಧರ್ಮ ಮಾಡ್ತಾರೆ. ಆ ಮಾಡಿದ್ದು ನೋಡಿ ಎಲ್ಲರೂ ಜನ ಮತ್ತು ಸ್ವಾಮಿ 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 ಅಂತಲೇ ಭಾವಿಸ್ಕೊಳ್ತಾ ಇದ್ದಾರೆ. ಅದು ನೋಡಿ ಸಹಿಸ್ಕಲಾರ್ದವರು ಈ ತಾತನ ಮೇಲೆ ಅಪಪ್ರಚಾರ ಮಾಡಿ ದೂರ ಮಾಡಿಬಿಟ್ರೆ, ಇಂಥ ಅಪಪ್ರಚಾರ ಮಾಡಿಬಿಟ್ರೆ ಜನ ಯಾರು ಕರೆಯೋದಿಲ್ಲ. ಅವ್ರ ಸ್ಥಾನಕ್ಕೆ ನಾವು ಮುಂದಕ್ಕೆ ಬೆಳೆಯೋಕ್ಕಾಗ್ತೈತಲ್ಲ ಅಂತ ಉದ್ದೇಶಪೂರ್ವವಾಗಿ ನಡಿಮದ್ದಿ ಮನುಷ್ಯರು ಹುಡ್ಸಿದ್ದಾರೆ. ಅವ್ರು ಏನು ಸಣ್ಣ ಪುಟ್ಟ ಮಾಮೂಲು ಫ್ಯಾಮಿಲಿ ಜಾಸ್ತಿ ವಿಚಾರದಾಗ ಇರ್ಬೋದು. ಹಂಗೇನೇನಿದ್ರೆ ಅವರು ಅಪೋಸಿಟ್ ಅವರು ಕಂಪ್ಲೇಂಟ್ ಕೊಡ್ಬೋದಿತ್ತು, ಇಲ್ಲ ತಾತ ಆಗಲಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವ್ರವ್ರು ಚೆನ್ನಾಗಿದ್ದಾರೆ, ಏನು ದೋಷ ಇಲ್ಲ. ಇವರು ಸುಮ್ಮನೆ ನಡಿಮಧ್ಯೆ ರಾಜ ಕುತಾಂತರಲಿದ್ದ ಮಾಡಿರೋ ಬದುಕಿದು. ಇಲ್ಲ ಅವ್ರಿಗೆ ಸಹಿಸ್ಕಲಾರ್ದ ನೋಡಿ ಸಮಾಜ ಸೇವೆ ಮಾಡಿದ್ದು ನೋಡಿ ಸಹಿಸ್ಕಲಾರ್ದ ಇಂಥವೆಲ್ಲ ಸೃಷ್ಟಿ ಮಾಡ್ತಾರೆ ಸರ್. ಇವೆಲ್ಲ ಸುಳ್ಳು. ತಾತ ಬಗ್ಗೆ ಅನುಮಾನ ಇಲ್ಲ. ನಾವು ಸಣ್ಣ ಮಾರಣ ಅಂತ
ನಾವು ಕೋನಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಎಷ್ಟು ವರ್ಷ ನೀವು ಇಲ್ಲಿ ಭಕ್ತರಾಗಿದ್ದೀರಿ? ನಾವು PL ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು ಮತ್ತು USS ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು. ನಾವು ಇಲ್ಲಿಗೆ ನಮ್ಗೆ 54 ವರ್ಷ ವಯಸ್ಸು. ತಾತಂತಾಗ ಬಂದು ಒಂದು 20 ವರ್ಷಲಿದ್ದ ಬರ್ತಾ ಇದ್ದೀವಿ. ಅಂಥ ಸುದ್ದಿನೇ ಇಲ್ಲ ನಮಗೆ. ಅಕ್ಕಪಕ್ಕ ಜಮೀನು ಎಲ್ಲ ವಿಚಾರ ತಾತನ ಬಗ್ಗೆ ನಮ್ಗೆ ಗೊತ್ತು. ತಾತನ ಬಗ್ಗೆ ಯಾವುದು ಕೆಟ್ಟ ಹೆಸರು ಇಲ್ಲೇ ಇಲ್ಲ. ಅದೇ ಈಗ ಸ್ವಾಮಿಗಳ ಬಗ್ಗೆ ವಿಡಿಯೋ ಹಿಂಗೆ ಬಂದೈತಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತು ಈ ವಿಡಿಯೋ ಬಗ್ಗೆ ನಾವು ಸ್ವಾಮಿಯವರು ತಾತನವರು SC ST ಕೀಳು ಮೇಲೆ ಎಂಬ ಜಾತಿ ಭೇದ ಭಾವನೆ ಇಲ್ಲ. ಆದ್ರೂ ತಾತನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಯಾರ ಕಿಡಿಗೇಡಿಗಳು ಮಾಡಿರುವಂಥ ವಿಚಾರ ಇದೆ. ಇದು ಅಕ್ರಮ ಸಂಬಂಧ ಅಂತೇಳಿ ಕೆಲವು ಚಾನಲ್ಗಳಲ್ಲೆಲ್ಲ ನ್ಯೂಸ್ ಆಗಿದೆ. ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತು ಅದು ಭಾಳ ಸುಳ್ಳು. ಅದು ಅಕ್ರಮ ಸಂಬಂಧ ಅಲ್ಲ. ಅವರು ಫ್ಯಾಮಿಲಿ ಮ್ಯಾಟ್ರ್. ಅವ್ರ ಅಣ್ಣ ತಮ್ಮ ಏನೋ ಆಸ್ತಿ ವಿಚಾರದಲ್ಲಿ ಏನು ಜಗಳ ಆಡ್ಕೊಂಡಿರ್ಬೋದು ಅಷ್ಟು ಮಾತ್ರ ಬಿಟ್ಟು ಯಾವುದು ಇಂಥ ಸಾವಿರಾರು ಜನಗಳಿಗೆ ಉಡಕ್ಕೆ ಹಾಕೋಂಥ ಕಾರ್ಯಕ್ರಮ ಮಾಡೋರು ಅಕ್ಕ ತಂಗಿಯವರಂತ ಭಾವಿಸ್ಕೊಂಡ್ರಂಥ ತಾತನವರು ಹೆಣ್ಣು ಮಕ್ಕಳಿಗೆ ಯಾಕೆ ಕೆಟ್ಟದು ಬಯಸ್ತಾರೆ ಅಂತ ನನ್ನ ಉದ್ದೇಶ. ಅವರು ಅಂಥ ಕೆಲಸ ಮಾಡೋರೇ ಅಲ್ಲ. ಕಾರ್ಯಕ್ರಮಗಳು ತಾತನವರು ಇಂಥೆಲ್ಲ ಒಳ್ಳೆ ಕೆಲಸಗಳು ಮಾಡೋವಂಥ ವ್ಯಕ್ತಿ ಯಾಕೆ ಸುಮ್ಮನೆ ಅವರು ಆಂಧ್ರದವರು ಅವರು ಇವರು ಅಂತ ಹೇಳ್ತಿರೋದು ಭಾಳ ಸುಳ್ಳು ಇದು. ಅವರು ಫ್ಯಾಮಿಲಿ ಮ್ಯಾಟ್ರೆ, ಅವ್ರ ಅಣ್ಣ ತಮ್ಮ ವಿಚಾರ ಏನು ಮಾತಾಡಿರ್ಬೋದು. ಆದ್ರೂ ಯಾರು ನಮ್ಮ ನಡಿಮಧ್ಯ ಮನುಷ್ಯನು ಇದು ಸುಳ್ಳು ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಇಲ್ಲಿದ್ದ ತಾತನ ಮಠಕ್ಕೆ ಬಂದು ಹೋಗೋರು. ಆದ್ರೂ ನಾವು ಜ್ವರ ಬಂದ್ರೂ ಕೆಮ್ಮು ಬಂದ್ರೂ ಸಣ್ಣ ಮಕ್ಳಿಗಾದ್ರೂ ಬಂದ್ರೂ ಒಳ್ಳೆಯದಾಗುತ್ತೆ. ಮಠ ಒಂದು ಸುತ್ತು ತಿರುಗಿ ತಾತನವ್ರು ಕೇಳಿದ್ರೆ ಒಳ್ಳೆಯದಾಗ್ತೈತೆ. ಅದಕ್ಕೋಸ್ಕರ ಅಂಥ ಕೆಟ್ಟ ಕೆಲಸ ಮಾಡೋ ತಾತನವರೇ ಅಲ್ಲ. ಆದ್ರೂ ಯಾರೋ ಕಿಡಿಗೇಡಿಗಳು ಈ ತಾತನವ್ರು ಮಾಡ್ತಿರೋ ಅಂಥ ಸಮಾಜ ಸೇವೆ ಮಾಡೋವಂಥ ಸಹಿಸ್ಕೊಳ್ಳಾರದೆ ಇಂಥ ಸೃಷ್ಟಿ ಮಾಡಿರ್ಬೋದು ಇಂಥ ಸುದ್ದಿ.